ಸುವರ್ಣ. ಸಹನಾ, ಹೆಂಗಿದ್ಯವ್ವ? ಇದೆಲ್ಲ ನಿಜಾನ ಕನ್ಸ ಅಂತ ತಿಳಿತಿಲ್ಲ ನೋಡು. ಅಂದು ನೀನು ದೀಪ್ಯಾನ್ ಮದುವೆ ಮನೆಯಿಂದ ಕರ್ಕೊಂಡು ಹೋದೆ ನೋಡು. ನನಗಂತೂ ದಿಗಿಲಾಗಿತ್ತು, ಏನಾಗ್ತೈತಿ ನಿಮಗೆ ಅಂತ. ರುದ್ರಕ್ಕ ನಿಮ್ಮನ್ನು ಹಿಡಿದು ಬಿಟ್ರ ಏನಾಗ್ತೈತಿ ನಿಮ್ಮ ಬಾಡು ಅಂತ ಹೆದರಿಕೆ ಆಗಿತ್ತು. ದಿನ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ 2 ತಾಸು ದೇವ್ರ ಮುಂದೆ ಕೈ ಮುಗ್ದು ಕುಂತು ಬಿಡ್ತಿದ್ನಿ. ಸದ್ಯ ನಿಮ್ಗೇನು ಆಗಿಲ್ಲ ನೋಡು. ಹಂಗ ನೋಡಿದ್ರ ನಿಮ್ಮ ಎಲ್ಲ ಪರದಾಟಕ್ಕೆ ಕಾರಣ ನಾನು ದೀಪ್ಯನ ಕೈಯಲ್ಲಿ ಭಾಷೆ ತಗೊಂಡಿದ್ನಿ. ಅದ ನಾ ಮಾಡಿದ ತಪ್ಪು. ದೀಪ್ಯ ನಿನ್ನಿಂದ ದೂರ ಆಗೋ ಹಾಗೆ ಮಾಡಿದ್ದು ಆದ್ರೆ ನೀನು ಚಲೋ ಉತ್ತರ ಕೊಟ್ಟಿಬಿಡು. ಹೆಂಗ್ ಬಂತವ ನಿಂಗ ಆ ಧೈರ್ಯ? ಕೈಯಾಗ ಪಿಸ್ತೂಲ್ ಹಿಡ್ಕೊಂಡು ರುದ್ರಕ್ಕನ್ನ ಹೆದರಿಸ್ಬಿಟ್ಟಿಯಲ್ಲ, ನಿನಗೆ ಹೆದರಿಕೆ ಆಗಿಲ್ಲೇನು? ಅವ್ವ, ನನಗೆ ನಿಮ್ಮ ಮೇಲೆ ಏನೂ ಬೇಜಾರಿಲ್ಲ. ನೀವು ಭಾಷೆ ತಗೊಂಡಿದ್ದು ನನ್ನ ಮೇಲೆ ಕಾಳಜಿಗೆ ಅಲ್ವಾ? ನಿಮ್ಮ ಆ ಕಾಳಜಿನೇ ಕೊನೆಗೂ ನಮ್ಮ ಪ್ರೀತಿನ ಗೆಲ್ಲೋ ಹಾಗೆ ಮಾಡ್ತು. ದೊಡ್ಡ ಮಾತವ, ನೀನ್ ಬಂದದ್ದು ಈ ಮನೆಗೆ ಜೀವ ಬಂದಾಗಾತು. ಬರೀ ಅಷ್ಟೇ ಅಲ್ದ, ರುದ್ರಕ್ಕ ಕೂಡ ಬದಲಾಗ್ಯಾಳಂದ್ರ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸಹನಾ, ನೀನ್ ಹಿಂಗೆ ಇರವ. ನನ್ನ ಮಗ ದೀಪ್ಯ ನಿನ್ನಂತ ಹುಡುಗಿನ ಮದುವೆ ಆಗ್ತಾನಂದ್ರ ನನ್ನ ಸಂತೋಷಕ್ಕೆ ಎಲ್ಲೇ ಇಲ್ಲ. ಇನ್ನು ಮುಂದ ದಿನವೂ ಈ ಮನೇಲಿ ಹಬ್ಬನ. ಆದ್ರ ಈ ಬದಲಾವಣೆ ಎಲ್ಲ ಹೆಂಗಾತು? ರುದ್ರಕ್ಕ ಬದಲಾಗೋದಕ್ಕೆ ಕಾರಣ ಏನು? ನೀನೇ ಏನೋ ಜಾದೂ ಮಾಡಿರ್ತಿ ಬಿಡು. ಏನ್ ಮಾಡ್ದಿ ಸಹನಾ? ಅವ್ವ, ಅತ್ತೆ ಬದಲಾಗೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಬದಲಾದ್ರಲ್ಲ ಅನ್ನೋ ಖುಷಿ ಇದೆ ಅಷ್ಟೆ. ಸಹನಾ, ಇಂಥ ವೇಳೆಯಾಗ ಇಂಥ ಮಾತಾಡ್ತೀನಿ ಅಂತ ತಪ್ಪು ತಿಳಿಬೇಡ. ನೀ ನನ್ಗಿಂತ ಹೆಚ್ಚು ಪ್ರಪಂಚ ನೋಡಿಯ. ಜನ ಹೆಂಗಂತ ನನ್ಗಿಂತ ಹೆಚ್ಚು ನಿನ್ ಗೊತ್ತಿರ್ತೈತಿ. ಆದ್ರೂ ಹೇಳ್ತೀನಿ, ನಿನ್ ಹುಷಾರಾಗಿ ನೀನಿರವ್ವ. ಸಕ್ಕರೆ ಕೂಡ ಹೆಚ್ಚು ತಿಂದ್ರೆ ವಿಷ ಆಗ್ತೈತಿ. ಪ್ರೀತಿ ಮುಖವಾಡ ಮಾತ್ರ ಆದ್ರ ಕಷ್ಟ, ತಿಳಿತಲ್ಲೋ? ಆಯ್ತು ಅವ್ವ, ನನ್ನ ಹುಷಾರಲ್ಲಿ ನಾನು ಇರ್ತೀನಿ. ಅವ್ವ, ದಿವ್ಯಾ, ನಿನ್ನ ಮತ್ತೆ ನಾನು ನೋಡ್ತೀನ ಅಂತ ಅನ್ಸ್ಬಿಟ್ಟಿತ್ತು ಮಗನ. ನಿನ್ಗಾದ್ರೂ ಈ ಅವ್ವನ ನೆನ್ಪು ಬಂದಿತ್ತ? ನೀನು ಸಹನ ಎಲ್ಲಿದ್ರಿ, ಹ್ಯಾಂಗಿದ್ರಿ ಅಂತ ತಿಳಿದೆ ವಿಲವಿಲ ಅಂತ ಒದ್ದಾಡ್ತಿದ್ದೆ. ನೋಡು ಸಹನ, ನೋಡು, ಸಾಹಸ ಮಾಡಿ ನಿನ್ನನ್ನು ಪಡ್ಕೊಂಡ್ಯಾಳ. ನೀನು ಆಕಿನ ಕಣ್ರೆಪ್ಪೆಲಿಟ್ಟು ಕಾಪಾಡಬೇಕು ಮಗನ. ಖಂಡಿತವ, ಸಹನಾ ನನ್ನ ಜವಾಬ್ದಾರಿ. ಆಕಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದು ನಿನಗೂ ಗೊತ್ತೈತಿ. ಈಗೀಗ ನಾ ತ್ರಾಸ ಕೊಡಂಗಿಲ್ಲ. ಅವ್ವ, ನಮ್ದಿರ್ಲಿ, ನೀ ಹೆಂಗಿದ್ದಿ? ನಂದೇನ್ ಬಿಡು, ನೀವಿಬ್ರು ಚಲೋ ಇದ್ರ ನಾನು ಚಲೋ ಇದ್ದಂಗೆ. ಸರಿ, ನೀ ಹೊಂಡು. ನಾನು ಸಹನ ಮಾತಾಡೋದು ಭಾಳ ಐತಿ. ಓ, ಆಗ್ಲೇ ನನ್ನನ್ನು ಹೊರಗ್ನೋಡ್ ಮಾಡ್ಬಿಟ್ರಾ? ಇರ್ಲಿ, ನಡ್ಸಿ. ಸಹನ, ಮತ್ತ ನಿನ್ನ ಅವ್ವ ಅಪ್ಪ ಹೆಂಗಿದಾರ? ಸಹನಾ, ನಿನ್ನ ಮೈಸೂರಿಂದ ಕರ್ಕೊಂಬಂದು ಇವತ್ತಿಗೆ
1 ವಾರ ಆಗ್ತಾ ಬಂತು. ನಿಮ್ಮ ಅಪ್ಪ ಅವನ್ಗೆ ನಿನ್ನ ಮ್ಯಾಲಿನ ಸಿಟ್ಟು, ನಾ ಬಂದೆಲ್ಲ ಹಾಳು ಮಾಡಿದ್ನಿ ಅಂತ ನನ್ನ ಮ್ಯಾಲಿನ ಸಿಟ್ಟು ಎಲ್ಲ ಕಡಿಮೆ ಆಗಿರುತ್ತೆ ಅಂತ ನನಗನ್ನಿಸ್ತೈತಿ. ನಾವೊಮ್ಮೆ ನಿನ್ನ ಅಪ್ಪನಿಗೆ ಫೋನ್ ಹಚ್ಚಲೇನಾ? ಬೇಡ ಅತ್ತೆ, ಅವ್ರು ಮತ್ತೆ ನಿಮ್ಗೇನಾದರೂ ಅಂದರೆ ನನಗೆ ಬೇಜಾರಾಗುತ್ತೆ. ಎಷ್ಟ ಮುನಿಸ್ಕೊಂಡ್ರು ಅಪ್ಪ ಅಪ್ಪನ, ಅವ್ರು ಹಾಂಗೆ ಮುನಿಸ್ಕೊಂಡ್ರು ಅಂತ ನಾವು ಹಾಂಗ ಮಾಡಿದ್ರೆ ತಪ್ಪಾಗ್ತೈತಿ. ಅಲ್ಲ, ನೀ ದೀಪ್ಯನ್ ಮದುವೆ ಆಗೋ ವ್ಯಾಳಗ ನಿಮ್ಮ ಅಪ್ಪ ಅವ ಇಲ್ಲಿರ್ಬೇಕು ಅಲ್ಲೇನ? ಅದು ಕನಸು ಅಂತ ಅನ್ನಿಸ್ತಾ ಇದೆ ಅತ್ತೆ. ಶಿಶಿರ ಮತ್ತು ಸಂಜನಾ ಎಂಗೇಜ್ಮೆಂಟ್ ತುಂಬ ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದಿತ್ತು. ನನ್ನಿಂದಾಗಿ ಮತ್ತೆ ಅದು ಹಾಳಾಗಿ ಹೋಯಿತು. ಇನ್ಯಾವತ್ತೂ ಅವ್ರು ನನ್ನ ಕ್ಷಮಿಸೋದಿಲ್ಲ ಅತ್ತೆ. ಹೋಗ್ಲಿ ಸಹನಾ, ನಿನ್ಗಾರ ಅವ್ರು ಬೇಕಲ್ಲೇನ? ಅದೇ ಅತ್ತೆ ನಾನು ಹೇಳಿದ್ದು. ಕೈಗೆಟಕದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಭಯ ಆಗತ್ತೆ. ಸಹನಾ, ನೀ ತಲೆ ಕೆಡ್ಸ್ಕೋಬೇಡ. ನಾ ಅದೀನಿ, ನಿಮ್ಮ ಅಪ್ಪನ್ಗೆ ಫೋನ್ ಹಚ್ತೀನಿ. ಹಲೋ ಹಲೋ, ಕೇಶವಮೂರ್ತಿಗಳದಾರ? ಹೌದು, ನಾನೇ ಮಾತಾಡ್ತಾ ಇರೋದು. ತಾವ್ಯಾರು? ನಾನು ರುದ್ರಾಣಿ ವೀರ್ಗಡ. ಏನಾಯ್ತು ಅತ್ತೆ? ಅದು ಫೋನ್ ಕಟ್ಟಾತು, ಸರಿಯಾಗಿ ಕೇಳ್ತಿರ್ಲಿಲ್ಲ. ಅತ್ತೆ, ನಿಜವಾಗ್ಲೂ ಫೋನ್ ಕಟ್ ಆಯ್ತಾ ಅಥವಾ ಅವರೇ ಕಟ್ ಮಾಡಿದ್ರಾ? ಇಲ್ಲ ವಸನ, ಅವರು ಆ ಕಡೆಯಿಂದ ಹಲೋ ಹಲೋ ಅಂತಾನೆ ಇದ್ರು. ನಾನು ಮತ್ತೆ ಫೋನ್ ಹಚ್ತೀನಿ. ಹೇಳಿ. ಕೇಶವಮೂರ್ತಿಗಳ, ಹ್ಯಾಂಗದಿರಿ? ಇನ್ನು ಸತ್ತಿಲ್ಲ. ನೋಡಿ, ದಯವಿಟ್ಟು ಸಾವಕಾಶ ಕೇಳಿಸ್ಕೊಳ್ರಿ. ಮೊದಲನೇದಾಗಿ ನಾ ಮೈಸೂರಿಗೆ ಬಂದು ನಿಮ್ಮ ಮನೆಯಾಗ ನಡೀತಿದ್ದ ನಿಶ್ಚಿತಾರ್ಥ ಕಾರ್ಯನ ಹಾಳು ಮಾಡಿಬಿಟ್ನಿ. ನನ್ನಿಂದ ಭಾಳ ದೊಡ್ಡ ತಪ್ಪಾಗೈತಿ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಕ್ಷಮಿಸ್ಬಿಟ್ರಲ್ಲ. ನೋಡಿ, ಕೆಲವೊಂದು ಸಾರಿ ಬೀದಿ ನಾಯಿಗಳು ಮನೆ ಒಳಗೆ ಬಂದ್ಬಿಡ್ತವೆ. ಮನೇಲಿಟ್ಟಿದ್ದ ಅನ್ನಕ್ಕೂ ಬಾಯಿ ಹಾಕ್ಬಿಡ್ತವೆ. ಕೇಶವಮೂರ್ತಿಗಳ, ನೀವು ಬೇಕಾರ ನನ್ನನ್ನು ಬೀದಿ ನಾಯಿ ಅಂತನಾರು ಕರೀರಿ, ಇಲ್ಲ ಹಲ್ಲಿ ಜಿಡ್ಲೆ ಅಂತನಾರು ಕರೀರಿ. ನಾ ಬ್ಯಾಸರ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾ ತಪ್ಪು ಮಾಡೀನಿ. ಆದ್ರೆ
ಸಹನ ತಪ್ಪು ಮಾಡಿಲ್ಲ. ಆಕಿ ಮ್ಯಾಲ ನೀವು ಕೋಪ ಮಾಡ್ಕೋಬ್ಯಾಡ್ರಿ. ಅಂದ್ರೆ ಆಕಿ ತಪ್ಪೇ ಮಾಡಿಲ್ಲ ಅಂತ ನಾ ಹೇಳ್ತಿಲ್ಲ. ಆದ್ರೆ ಕ್ಷಮಿಸೋಕ್ಕಾಗ್ದಿರೋಂಥ ತಪ್ಪನ್ನ ಆಕಿ ಮಾಡಿಲ್ಲ. ಒಂದು ನಿಮಿಷ ಸಹನ ಜೋಡಿ ಮಾತಾಡಿ. ಸಹನ ಬಾವ, ನಿಮ್ಮಪ್ಪ ನಿನ್ನ ಜೋಡಿ ಮಾತಾಡ್ತಾರಂತ, ಬಾ. ಹಾಂ, ಬರ್ತಾಳೆ ಒಂದು ನಿಮಿಷ. ಒಂದು ನಿಮಿಷ ರುದ್ರಾಣಿ ಅವರೇ, ನೋಡಿ, ನನಗೆ ಅವಳ ಹತ್ರ ಮಾತಾಡೋ ಯಾವ ಆಸೆನೂ ಇಲ್ಲ. ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೋಡಿ, ನೀವು ಅಷ್ಟೇ ನನಗೆ ಫೋನ್ ಮಾಡೋ ಪ್ರಯತ್ನ ಮಾಡಬೇಡಿ. ಈಗ ಫೋನ್ ಇಡಿ. ಏನಾಯ್ತು ಅತ್ತೆ? ಮಾತಾಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರ? ನನಗೆ ಗೊತ್ತಿತ್ತು. ಹೇ ಸಹನ, ಚಿಂತೆ ಮಾಡಬೇಡವ. ಇಂದಲ್ಲ ನಾಳೆ ಎಲ್ಲ ಸರಿ ಹೋಗ್ತೈತಿ. ಮತ್ತೊಮ್ಮೆ ಪ್ರಯತ್ನ ಪಡೋಣ. ನನ್ನಂಥ ನಾನಾ ಬದಲಾಗಿ ಅಂದ್ಮ್ಯಾಲ ಅವ್ರು ಬದಲಾಗ್ತಾ ಇರ್ತಾರೇನ? ಆಗ್ತಾರ, ಬದಲಾಗ್ತಾರ. ಯಾರದ್ರಿ ಫೋನು? ಯಾಕೆ ನಿನಗೆ ಗೊತ್ತಾಗ್ಲಿಲ್ವಾ? ಸಹನ ಮಾತಾಡಿದ್ಲಾ? ನೋಡು, ನಿನಗೆ ಗೊತ್ತು, ಆದರೂ ನನಗೆ ಕೆದಕ್ಬೇಡ. ನನಗೆ ಸಹನ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇದೆಯೋ ಇಲ್ವೋ ಅನ್ನೋದಲ್ಲ ರೀ ಪ್ರಶ್ನೆ. ಸಹನ ನಮ್ಮ ಜವಾಬ್ದಾರಿ. ಪದ್ಮಜ, ಹೇಳಿದ್ನಲ್ಲ, ನನಗೆ ಆ ವಿಷಯಗಳನ್ನ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಜವಾಬ್ದಾರಿಗಳ ಬಗ್ಗೆ ನೀ ನನಗೆ ಹೇಳಕ್ಕೆ ಬರಬೇಡ. ಯಾಕೆ? ನಿಮಗೆ ಏನೂ ಹೇಳುವ ಅಧಿಕಾರ ನನಗಿಲ್ವಾ? ಸಂಜನಾ ಒಬ್ಬಳೇ ನನ್ನ ಮಗಳು, ಅವಳೊಬ್ಳದೇ ನನ್ನ ಜವಾಬ್ದಾರಿ. ನೋಡಿ, ನಿಮಗೆ ಸಂಜನಾ ಒಬ್ಳೇ ಮಗಳಿರಬಹುದು, ಆದರೆ ನನಗೆ ಸಂಜನಾ ಸಹನಾ ಇಬ್ರು ಮಕ್ಕಳೇ. ಅವರಿಬ್ರು ನನ್ನ ಜವಾಬ್ದಾರಿನೇ. ಅವರಿಬ್ರನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದು ಬರೀ ನಿಮ್ಮೊಬ್ರ ಸಾಧನೆ ಅಲ್ಲ, ಅದು ನನ್ನ ಸಾಧನೆನೂ ಹೌದು. ಮಕ್ಕಳು ಚೆನ್ನಾಗಿ ಬಾಳ್ಬೇಕು ಅನ್ನೋ ಸ್ವಾರ್ಥ ನನಗೂ ಇದೆ. ಸರಿ, ಈಗೇನು ಮಾಡ್ಬೇಕು ಅದಕ್ಕೆ? ನೀವು ತಪ್ಪು ಮಾಡಿದಾಗ ಅದನ್ನ ತಿಳಿಸಿ ಹೇಳೋ ಅಧಿಕಾರ ನನಗಿದೆ. ವಿಷಯಕ್ಕೆ ಬಾ, ಏನು ಅಂತ ಹೇಳು. ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಸಹನಾ ಜೊತೆ. ಪದ್ಮಜ, ನೋಡು, ನಾನು ಹೇಳಿದ್ದೆ ಆಗಬೇಕು ಅನ್ನೋ ಧೋರಣೆ ನಂದಲ್ಲ. ಆ ಸಹನ ನನಗೆ, ನಿನಗೆ, ಸಂಜನಾಗೆ ಎಲ್ರಿಗೂ ಮೋಸ ಮಾಡಿದ್ದಾಳೆ. ನಾವು ಅವಳನ್ನ ಕ್ಷಮಿಸಿದೀವಿ ಅಂತ ಗೊತ್ತಾದರೆ ಮತ್ತೆ ಮತ್ತೆ ನೋವು ಕೊಡ್ತಾನೆ ಹೋಗ್ತಾಳೆ. ಎಷ್ಟು ಸುಳ್ಳು ಹೇಳಿದ್ಲು ಅವಳು. ಅವಳು ತನಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು ಅನ್ನೋ ಆಸೆ ಇರೋ ಸ್ವಾರ್ಥಿ ಅವಳು. ಅಪ್ಪ, ಅಮ್ಮ, ತಂಗಿ ಇನ್ನೋ ಸಂಬಂಧಗಳಿಗೆ ಬೆಲೆ ಕೊಡೋಳಲ್ಲ ಅವಳು. ಅವಳ ಆಟದಲ್ಲಿ ನಮ್ಮನ್ನ ದಾಳಗಳನ್ನಾಗಿ ಬಳಸ್ಕೊಂಡಿದ್ದಾಳೆ. ಅವಳು ನನ್ನ ಮಗಳಾದರೆ ನಾನು ಅವಳ ಅಪ್ಪ. ನಾನು ಅವಳ ಅಮ್ಮ. ನೋಡಿ, ನಾನು ಅವಳನ್ನ ಕ್ಷಮಿಸಿದ್ದೀನಿ. ಅವಳು ಮದುವೆ ಆಗೋದ್ರಲ್ಲಿದೆ. ಅವಳು ಗಂಡ, ಅತ್ತೆ ಎಲ್ಲರೂ ಅವಳ ಕಡೆ ಇದ್ದಾರೆ. ಅವಳನ್ನ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಆದರೆ ಆ ಹುಡುಗಿಗೆ ತನ್ನ ತಂದೆ ತಾಯಿ ಪ್ರೀತಿ ಬೇಕು, ತವ್ರ ಮನೆ ಪ್ರೀತಿ ಬೇಕು.
ಇಲ್ಲಿನ ನಂಟು ಕಡ್ದೋಯ್ತು ಅಂತ ಅವಳು ತುಂಬ ನೊಂದ್ಕೋತಿರ್ತಾಳೆ. ಆಯ್ತು, ಎಲ್ಲಿ ತನಕ ಈ ಹಠ ಸಾಧಿಸ್ತೀರಾ? ಹೀಗೆ ಮಾತಾಡದೆ ಒಬ್ರನ್ನೊಬ್ರು ಅವಾಯ್ಡ್ ಮಾಡ್ಕೊಳ್ತಾ ಹೋದ್ರೆ ದಿನಗಳು ಕಳೆದು ವರ್ಷಗಳಾಗತ್ತೆ. ಕೊನೆಗೊಂದಿನ ಮಾತಾಡೋ ಸಂದರ್ಭ ಬಂದಾಗ ಏನ್ ಮಾತಾಡಬೇಕು ಅಂತ ತಿಳಿದೆ ಮಂಕಾಗ್ಬಿಡ್ತೀವಿ. ಕೊನೆಗೊಂದಿನ ನಾವು ಅಯ್ಯೋ ನಮ್ಮ ಮಗಳು ನಮ್ಮ ಕೈ ಬಿಟ್ಟು ಹೋದ್ಲಲ್ಲ ಅಂತ ಕೊರಗಿದ್ರು ಕಾಲ ಮುಂದೆ ಹೋಗಿರತ್ತೆ. ನಾಳೆ ದಿನ ಅವಳು ಮದುವೆ ಆಗತ್ತೆ. ಅವಳ ಮನೆ, ಅವಳ ಮಕ್ಕಳು, ಅವ್ರ ಖುಷಿ, ಅವ್ರ ಹುಟ್ಟದಬ್ಬ, ಸೋಬ್ಲಕ್ಕಿ, ಬಾಣಂತನ ಇದ್ಯಾವುದು ನಮ್ಮ ನೆನಪುಗಳ ಲಿಸ್ಟ್ನಲ್ಲಿ ಉಳಿಯೋದೇ ಇಲ್ಲ. ನಮ್ಮ ಬದುಕು ಒಂದು ಖಾಲಿ ಫೋಟೋ ಆಲ್ಬಮ್ ಇದ್ದಾಗಿರುತ್ತೆ. ಸಂಜನಾ ಇದ್ದಾಳೆ ಬಿಡು, ಆ ಅನುಭವಗಳನ್ನ ಸಂತೋಷಗಳನ್ನ ಅವಳು ಕೊಡ್ತಾಳೆ. ರೀ, ಯಾಕ್ರಿ ಇಷ್ಟೊಂದು ಹಠ ಸಾಧಿಸ್ತಾ ಇದ್ದೀರಾ? ಅವಳಂಥ ತಪ್ಪು ಏನೂ ಮಾಡಿಲ್ಲ. ತಾನು ಇಷ್ಟಪಟ್ಟಿದ್ದ ಹುಡುಗನ ಮದುವೆ ಆಗಬೇಕು ಅನ್ನೋ ಆಸೆಯಲ್ಲಿ ಅವಳು ಏನೇನೋ ಮಾಡ್ಕೊಂಡ್ಬಿಟ್ಲು. ನೋಡಿ, ಅವಳು ಏನೋ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾವು ಕ್ಷಮಿಸೋಕ್ಕಾಗದೇ ಇರುವಂಥ ಅಪರಾಧ ಅವಳು ಏನೂ ಮಾಡಿಲ್ಲ. ಏನೋ ವಿಚಿತ್ರವಾಗಿದೆ ಸುದೀಪ್. ಏನು ಸಹನಾ? ನಿಮ್ಮ ಅವ್ವ ಇವತ್ತು ಎಷ್ಟು ಖುಷಿ ಪಟ್ರು ಗೊತ್ತಾ, ನಾನು ವಾಪಸ್ ಈ ಮನೆಗೆ ಬಂದಿದ್ದಕ್ಕೆ. ಪಾಪ ಬೇಜಾರು ಮಾಡಿಕೊಂಡ್ರು, ಅವರಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ. ಆದರೆ ನಾನು ಅವ್ರಿಗೆ ಹೇಳಿದೆ, ಹಾಗೆಲ್ಲ ಏನೂ ಇಲ್ಲ ಅವ್ವ, ನಿಮ್ಮ ಪ್ರೀತಿನೇ ನಮ್ಮನ್ನು ಕಾಪಾಡಿದ್ದು ಅಂತ. ಆದರೆ ವಿಚಿತ್ರ ಅನ್ಸೋದು ಏನು ಗೊತ್ತಾ, ಅವತ್ತೊಂದಿನ ನಿಮ್ಮ ಮನೆಗೆ ನಾನು ಕಾಲಿಟ್ಟಾಗ ದೊಡ್ಡವ್ವ ನನ್ನ ಮೇಲೆ ಯಾವ ಮಟ್ಟಕ್ಕೆ ರೇಗಾಡಿದ್ರು. ಆದರೆ ಇವತ್ತು ಅದೇ ದೊಡ್ಡವ್ವ, ಐ ಮೀನ್ ನನ್ನ ಅತ್ತೆ, ನನ್ನ ತಂದೆ ತಾಯಿ ಜೊತೆಗೆ ನನ್ನ ಮಾತಾಡ್ಸೋ ಪ್ರಯತ್ನ ಪಟ್ಟರು. ನಮ್ಮಪ್ಪ ಆ ಕಡೆಯಿಂದ ಅವ್ರನ್ನ ಬೈದಿದ್ದಾರೆ. ಆದರೆ ಅದನ್ನು ಲೆಕ್ಕಿಸ್ದೆ ನನಗೆ, ಹೆದರ್ಬೇಡ ಅಮ್ಮ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂದರು. ಐ ಕಾಂಟ್ ಬಿಲೀವ್ ವಾಟ್ ಈಸ್ ಹ್ಯಾಪನಿಂಗ್. ಬಟ್ ಇಷ್ಟೆಲ್ಲ ಆದರೂ ನನ್ನ ತಂದೆನ ಕನ್ವಿನ್ಸ್ ಮಾಡೋಕ್ಕೆ ಅವ್ರ ಕೈಲೂ ಆಗಲಿಲ್ಲ. ಅದೇ ಬೇಜಾರು. ಜಾಮೂನ್, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತಾರಲ್ಲ, ಅದೊಂದೇ ಮಂತ್ರ. ಇವತ್ತಲ್ಲ ನಾಳೆ ನಿಮ್ಮ ಅಪ್ಪನ ಕೋಪ ತಣ್ಣಗಾಗುತ್ತೆ, ಡೋಂಟ್ ವರಿ. ಬಟ್ ನನ್ನ ಕಾಡ್ತಿರೋ ಇನ್ನೊಂದು ವಿಚಾರ ಅಂದರೆ ಅತ್ತೆ, ಐ ಮೀನ್ ನಿನ್ನ ದೊಡ್ಡವ್ವ. ಏನಿದೆ ಅವ್ರ ಮನಸ್ಸಿನಲ್ಲಿ, ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ದೇವ್ರ ಹಣೆಗೂ ಗೊತ್ತಾಗ್ತಿಲ್ಲ ಸುದೀಪ್. ರೂಪಾಗೂ ನಿನಗೂ ಮದುವೆ ಮಾಡಿಸ್ಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದಂತೂ ನಿಜ. ಅಂದರೆ ಅವ್ರಿಗೆ ನಿನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅನ್ನೋದಂತೂ ಗ್ಯಾರಂಟಿ. ಸೊ ಈಗ ನಮ್ಮ ಅಪ್ಪಂಗೆ ಅವ್ರು ಫೋನ್ ಮಾಡಿಸಿ ನಮ್ಮನ್ನೆಲ್ಲ ಒಂದು ಮಾಡ್ತಾ ಇರೋ ಪ್ರಯತ್ನದ ಹಿಂದೆ ಇರೋ ಲಾಜಿಕ್ ಆದರೂ ಏನು? ಯಾಕೆ ಹೀಗೆ ಮಾಡ್ತಿದ್ದಾರೆ? ಏನು ಪ್ಲ್ಯಾನ್ ಅವ್ರದ್ದು? ಯಾವತ್ತೋ ಒಂದಿನ ಅವ್ರು ತೋರಿಸ್ತಾ ಇರೋ ಪ್ರೀತಿಯ ನೀರುಗಳೇ ಹೊಡೆಯುತ್ತೆ. ಆಗ ನಮಗೆ ಗೊತ್ತಿಲ್ದಾಗೆ ಯಾವುದೋ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಳ್ತೀವ. ಭಯ ಆಗ್ತಿದೆ ಸುದೀಪ್. ಸಹನಾ, ದೊಡ್ಡವನ ಈ ತೋರಿಕೆ ಪ್ರೀತಿ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಅವ್ರ ಈ ತೋರಿಕೆ ಪ್ರೀತಿಯಿಂದ ಒಂದು ರೀತಿ ಒಳ್ಳೇದೇ ಆಗ್ತಿದೆ ಅನ್ನೋದಂತೂ ಸತ್ಯ. ಅವ್ರೀಗ ನನ್ನ ನೋವನ್ನ ಚೆನ್ನಾಗೇ ಮಾತಾಡಿಸ್ತಾರೆ. ಎಲ್ಲ ಹೀಗೆ ಇರ್ಲಿ ಬಿಡು. ನೀನು ಹೇಳ್ದಾಗೆ ಅವ್ರನ್ನ ಪ್ರೀತಿಯಿಂದನೇ ಗೆಲ್ಲೋಣ. ಅವ್ರು ಬೇರೇನು ಕೆಟ್ಟದ್ದು ಪ್ಲಾನ್ ಮಾಡದೇ ಇರೋ ಹಾಗೆ ಅವ್ರನ್ನ ಪ್ರೀತಿಯಿಂದಲೇ ಕಟ್ ಹಾಕೋಣ. ತಲೆ ಕೆಡ್ಸ್ಕೋಬೇಡ. ನಮಗೆ ಗೊತ್ತಾಗ್ದಾಗೆ ದೊಡ್ಡವ ನಿಜವಾಗ್ಲೂ ಬದಲಾಗೇ ಬಿಟ್ರೆ ಒಳ್ಳೇದಲ್ವಾ? ನಡಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.